उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु। सर्वार्थ साधिके शरणय त्र्यंबके देवी नारायणी नमोस्तुते। जय नीडु बनशंकरी अम्मा जय नीडु बनशंकरी ಆದಿಶಕ್ತಿ ಪರಾಶಕ್ತಿ ಶ್ರೀ ಬನಶಂಕರಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಕಷ್ಟದ ಕಡಲಲ್ಲಿ ನಮ್ಮನ್ನ ನೂಕಿ ಹಾಗೆ ಸಾಗಿಸ್ತಾ ಇದೀಯ. ಹಾಗಂತ ಜೀವನದಲ್ಲಿ ನನಗೇನು ಆಸ್ತಿ ಅಂತಸ್ತು ವಜ್ರ ವೈಡೂರ್ಯ ಬೇಕಂತ ನನ್ನ ಬೇಡಿಕೆ ಪಟ್ಟಿಯನ್ನು ದೊಡ್ಡದಿಲ್ಲ ಮಾತಾಡಿ. ಆದ್ರೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಹೆಣ್ಣು ಮಗಳಾಗಿ ಒಂದು ಮಾತನ್ನ ಮಾತ್ರ ನನ್ನ ಹತ್ರ ಇಡ್ತೀನಮ್ಮ. ಮುಂಬರುವ ಎಂಥದ್ದೇ ಕಷ್ಟಗಳಿದ್ದರೂ ಕೂಡ ಎದೆಗಟ್ಟಿ ಹೋರಾಡುವಂತ ಧೈರ್ಯ ಛಲವನ್ನ ನನಗೆ ಕೊಟ್ಟು ಕಾಪಾಡು.
ಹೆಣ್ಣ ಹುಟ್ಟಿದ್ರೆ ಸಾಕು, ನಮಗೆ ಕೇಡು ಅಂತ ಬಯಸೋ ಈ ಸಮಾಜದಲ್ಲಿ ಈ ಹೆಣ್ಣು ಮಗಳನ್ನ ನನ್ನಣ್ಣ ತಾಯಿಗಿಂತ ಹೆಚ್ಚಾಗಿ, ನನ್ನಪ್ಪ ಮಗಳಿಗಿಂತ ಇನ್ನೂ ಹೆಚ್ಚಾಗಿ ಸಾಕಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ನಾನು ಹೊರೆ ಆಗ್ತಿದ್ದೇನೇನೋ ಅಂತ ತುಂಬಾ ಮನಸ್ಸಿಗೆ ನೋವು ಆಗ್ತಾ ಇದೆ. ಒಟ್ನಲ್ಲಿ ನನ್ನ ಅಣ್ಣನಿಗೆ, ನನ್ನ ತಂದೆಗೆ ನನ್ನಿಂದ ಕಷ್ಟ ಕಡಿಮೆ ಆಗೋ ತರ ಏನಾದ್ರೂ ಒಂದು ಉಪಾಯ ತೋರಿಸಿ ನನ್ನ ಮೇಲೆ ದಯ ತೋರಮ್ಮ, ದಯ ತೋರು. ಅಮ್ಮ ಶಾರದಾ, ಏನ್ ಮಾಡ್ತಾ ಇದ್ದೀಪ್ಪ ಮನೆಯಲ್ಲಿ? ಸೀರೆ ಹರಿದು ಹೋಗಿತ್ತಾ, ಅದಕ್ಕೆ ಹೊಲಿಗೆ ಹಾಕೋಣ ಅಂತ ಸೂಜಿತ ಹಿಡ್ಕೊಂಡು ಏನಮ್ಮ ನೀನು? ಸಂಭ್ರಮದ ಮಾತನ್ನು ನಿನಗೆ ತಿಳಿಸಲು ನಾನು ಆತುರದಿಂದ ಓಡೋಡಿ ಬಂದೆ. ಆದರೆ ಆ ಗೋಡೆಯ ಮೇಲೆ ಕುಳಿತು ಒದರುತ್ತದೆ ಅದು ಅಪಶಕುನದ ಹಲ್ಲಿ. ಹಾಗೆ ನೀನು ಅರಬಿಯನ್ನು ಹೊಲಿತಾ ಕುಳಿತುಕೊಂಡಿದ್ದೇನಮ್ಮ. ಏನಪ್ಪ ನೀನು, ನಿನ್ನ ಮಗಳ ಹತ್ರ ಇರೋದು ಎರಡೇ ಸೀರೆ, ಅದಕ್ಕೆ ಒಂದಕ್ಕೆ 10, ಇನ್ನೊಂದಕ್ಕೆ 30 ಚಿತ್ರ ಬಿದ್ದು ನಿನ್ನ ಮಗಳ ಅಂಗಾಂಗ ಎಲ್ರಿಗೂ ಕಾಣಬಾರ್ದು ಅಂತ ಹೊಲಿತಾ ಇದ್ದಪ್ಪ, ಹೊಲಿತಾ ಇದ್ದ. 2 ಸೀರೆಯು ಕೊಡಿಸದಷ್ಟು ನಿರ್ಗತಿಕನಾಗಿ ಬಿಟ್ಟನಪ್ಪ ಈ ನಿನ್ನ ನಾವು. ಒಪ್ಪತ್ತು ಊಟದ ಕೂಳಿಗೂ ಗತಿ ಇಲ್ಲದ ನಿನಗೆ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕೊಟ್ಟು ಸಂತೋಷವಾಗಿ ನಿನ್ನ ಮುಖವನ್ನು ನೋಡ್ಬೇಕಂತ ನನ್ನ ಮನಸ್ಸಿನಲ್ಲಿ ತುಂಬಾ ಆಶೆಂತೆ. ನಿನ್ನ ಅಣ್ಣ ಕೂಡ 106 ಮೈಲು ಅಲೆದಾಡಿ ನಿನ್ನ ವರವನ್ನು ಹುಡುಕಲಿ. ಆದರೆ ಆ ವರದಕ್ಷಿಣೆ ಎಂಬ ಭೂತವು ಅವನ ಬೆನ್ನಿಗೆ ಬೆನ್ನತ್ತಿ ಅವನ ಬೆನ್ನೆಲುಬನ್ನೇ ಮುರಿದು ಹಾಕಿದೆ ಅಮ್ಮ. ಅವನ ಬೆನ್ನೆಲುಬನ್ನೇ ಮುರಿದು ಹಾಕಿ. ಹೋಗು, ಇಂದು ನಿನಗೆ ವರ ನೋಡಲು ಬರ್ತಾ ಇದ್ದಾರೆ. ಇರುವುದರಲ್ಲಿ ಒಂದು ಸೀರೆಯನ್ನು ಉಟ್ಟು ರೆಡಿಯಾಗಿ ಏನಾಗಿದೆ ನಿನಗೆ? ಸಾಕು ಮುಗಿಸಪ್ಪ. ಮೇಲಿಂದ ಮೇಲೆ ನಾನು ನೋಡೋದಕ್ಕೆ ಬಂದ ವರಗಳಿಗೆಲ್ಲ 500ರಿಂದ 600 ರೂಪಾಯಿ ಖರ್ಚು ಮಾಡಿ ಯಾಕಪ್ಪ ಕೈ ಸುಟ್ಕೊಳ್ತಾ ಇದ್ದೀಯ? ಬೇಡಪ್ಪ. ಒಂದು ಹೆಣ್ಣನ್ನ ಹೆತ್ರೆ ಮದುವೆ ಮಾಡಿ ಕಳ್ಸೋದಕ್ಕೆ ಒಂದಲ್ಲಂತ 30 ಕುತ್ತುಗಳು ಇರುತ್ತೆ ಅಂತಪ್ಪ. ಒಂದು ಹೆಣ್ಣು ಮದುವೆಯಾಗಿ ಮುತ್ತೈದೆಯಾಗಿ ಮತ್ತೊಬ್ಬರ ಮನೆ ಸೇರ್ಬೇಕು ಅಂದ್ರೆ ಅದು ನಮ್ಮಂತ ಬಡವರಿಗಲ್ಲ, ಶ್ರೀಮಂತರಿಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಶ್ರೀಮಂತರು ವರದವರು ವರದಕ್ಷಿಣೆಯಾಗಿ 1 ಲಕ್ಷ ಕೇಳಿದ್ರೆ 1 ಲಕ್ಷ ಕೊಟ್ಟು ಮದುವೆ ಮಾಡೋಷ್ಟು ತಾಕತ್ತು ನಿನಗೆಲ್ಲಿಂದ ಬರ್ಬೇಕಪ್ಪ? ಯಾಕಂದ್ರೆ ಅವರು ಶ್ರೀಮಂತರಪ್ಪ, ಶ್ರೀಮಂತರು. ಜಡ್ಡು ಬಂದಾಗ ದುಡ್ಡು ಕೊಟ್ಟು ಔಷಧಿ ತರುವಷ್ಟು ಕೂಡ ಸಹಾಯಕನಾಗಿ ಕೂತ್ಕೊಂಡಿದ್ಯಾ. ಇನ್ನು ಬಡವರ ಮಕ್ಕಳ ಮದುವೆ ಕಾರ್ಯ ಅಂದ್ರೆ ತಿರುಕ ಕನಸಿನಲ್ಲಿ ಮಹಾರಾಜ ಆದಂತೆ. ಈ 5 ಬೆರಳು ಸರಿಸಮವಾಗಿ ಇರುವುದಿಲ್ಲಮ್ಮ. ಉದಾರ ಮನುಷ್ಯನ ಶ್ರೀಮಂತರು ಕೂಡ ಈ ಜಗತ್ತಿನಲ್ಲಿ ಸಿಕ್ಕಾಪಟ್ಟಿದ್ದಾರೆ. ಮಗಳೇ, ಹಣಕ್ಕೆ ಆಶೆ ಪಡದೆ ಗುಣವತಿಯಾದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ನನ್ನಂತ ಹೆಣ್ಣು ಮಕ್ಕಳಿಗೆ ಬಾಳೆಯನ್ನು ಕೊಡುವಂತ ದೊಡ್ಡ ಶ್ರೀಮಂತರನ್ನು ಆ ದೇವರು ಹುಟ್ಟಿಸಿದ್ದಾನೆ. ಆ ದೇವರು ಮನಸ್ಸು ಮಾಡಿದರೆ ಉರಿ ಬಿಸಿಲು ಕೂಡ ಬೆಳದಿಂಗಳಂತೆ ಬೆಳೆಯುತ್ತದೆ ಅಮ್ಮ, ಬೆಳದಿಂಗಳಂತೆ ಬೆಳೆಯುತ್ತದೆ. ಆಯ್ತಾಯ್ತು,
ದೇವರ ಮೇಲೆ ಬಾರು ಹಾಕಿ ಕುತ್ಕೊಂಡ್ಬಿಟ್ರೆ ನಮ್ಮ ಕಥೆ ಮುಗೀತು ಅಲ್ವಾ? ಇನ್ನೇನಪ್ಪ, ನನ್ನಣ್ಣ ಶಿವಾನಂದಣ್ಣ ರಾತ್ರಿ ಎಲ್ಲ ಕಷ್ಟಪಟ್ಟು ದುಡಿದು ಮನೆಗೆ ತಂದು ಹಾಕಿದ್ದು ಅಲ್ದೆ, ಬೆಳಗ್ಗೆ ಎದ್ದು ಕಷ್ಟಪಟ್ಟು ಸ್ಕೂಲ್ಗೆ ಹೋಗಿ ಓದಿ ಈ ಕಷ್ಟಪಟ್ಟು ಈಗ BA ಪಾಸ್ ಆದ್ರೂ ಕೂಡ ಈ ಸಮಾಜದಲ್ಲಿ, ಈ ಹಾಳು ಸಮಾಜದಲ್ಲಿ ನನಗೆ ಒಂದು ಕೆಲಸ ಕೂಡ ಸಿಗಲಿಲ್ಲ ಅಲ್ಲಪ್ಪ. ಧಿಕ್ಕಾರ ಇರ್ಲಿ ಈ ಸಮಾಜಕ್ಕೆ. ಅವನಿಗೆ ಹಾಗಾಗಿರ್ಬೇಕಾದ್ರೆ ನಿನ್ನ ಮಗಳಿಗೆ ವರ ಸಿಗತ್ತೇನಪ್ಪ, ಮದುವೆ ಆಗತ್ತೇನಪ್ಪ. ನಿಂದಂತೂ ಒಂದು ಹುಚ್ಚು ಕಲ್ಪನೆ ಬಿಡು ಅಷ್ಟೇ. ಶಾರದಾ, ಆ ದೇವರನ್ನು ಬಾಳ ಬೈದು ಮತ್ತಷ್ಟು ನಾವು ನಮ್ಮ ಪಾಪವನ್ನು ಕಟ್ಟಿಕೊಳ್ಬೇಡಮ್ಮ. ಆ ಭಗವಂತ ಮನಸ್ಸು ಮಾಡಿದ ಅಂದ್ರೆ ನಾಳೆನೆ ನಿನ್ನ ಮದುವೆನೂ ಆಗಬಹುದು, ನನಗೆ ನೌಕರಿಯೂ ಸಿಗಬಹುದು. ಹೋಗು, ಅದರಲ್ಲಿ ಒಂದು ಗಟ್ಟಿ ಸೀರೆಯನ್ನು ಉಟ್ಟುಕೊಂಡು ರೆಡಿಯಾಗಿ ಬಂದ್ಬಿಡು. ಹೊರ ಬರುವ ಸಮಯವಾಯಿತು. ಹಾಗಿದ್ರೆ ನೀನು ಸ್ವಲ್ಪ ಹೊತ್ತು ಕುಳಿತುಕೊಂಡಿರು, ನಾನು ಈಗಲೇ ನನ್ನ ಗೆಳತಿ ಮನೆಗೆ ಹೋಗಿ ಸೀರೆ ಇಸ್ಕೊಂಡು. ಯಾಕಮ್ಮ? ಇಂಥ ಸಂತೋಷದ ಸಮಯದಲ್ಲಿಯೂ ನಿನ್ನದೇ ಆದ ಒಂದು ಹೊಸ ಸೀರೆ ಇಲ್ಲ ನಿರ್ಭಾಗ್ಯಳಾದಿಯೇನಮ್ಮ ನೀನು. ನಿನ್ನ ಬಾಯಿಯಿಂದ ಅಣ್ಣ ಅಂತ ಕರೆಸಿಕೊಂಡು ಕಂಬನಿ ತುಂಬಿದ ನಿನ್ನ ಕಣ್ಣು ಒರೆಸಿದ ವಿನಃ ನಿನಗೊಂದು ಹೊಸ ಸೀರೆ ತಂದು ಕೊಡಲಾಗಲಿಲ್ಲ ನನಗೆ. ಆದರೆ ಇವತ್ತು ಮನಸ್ಸು ನೊಂದು ನನ್ನ ಸ್ನೇಹಿತರದ ಸಾಲ ಮಾಡಿ ನಿನಗೊಂದು ಹೊಸ ಸೀರೆ ತಂದ್ರೇನಮ್ಮ. ಹೋಗು, ಬೇಗ ರೆಡಿಯಾಗಿ ಬಾ ಅಮ್ಮ, ಅವರು ಬರುವ ಸಮಯ ಆಯ್ತು. ತಂಗಿ, ನಮ್ಮ ತಾಯಿ ನಾವು ಚಿಕ್ಕವರಿರುವಾಗ 10 ಮನೆಯ ಕಸ ಮುಸರೆ ಬೆಳೆದು ನಮ್ಮನ್ನು ಸಾಕಿ ಸಲವಿ ತೀರಿಕೊಂಡಾಗಿನಿಂದ ಅಮ್ಮ ಅಮ್ಮ ಎನ್ನುವ ಇನ್ನ ಕೂಗು, ಅಣ್ಣ ಎಂದ ಕ್ಷಣ ನನ್ನ ಕರಳು ತಳಮಳಗೊಳ್ಳುತ್ತೆ ತಂಗಿ. ಹೋಗಮ್ಮ, ಬೇಗ ಹೋಗಿ ರೆಡಿಗಾಗಿ ಬಾ, ಅವರು ಬರುವ ಸಮಯ ಆಯ್ತು. ಹೋಗುತ್ತೇನೆ. ಮೇಲು ಕೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮ್ಯಾಲೆ ಸುಖ ದುಃಖ ಬರುವುದೇನೆ. ಅಪ್ಪ, ಶಿವಾನಂದ, ಈಗ ಬರುವ ವರವಾದರೂ ನಮ್ಮ ಶಾರದೆಯನ್ನು ಒಪ್ಪಿಕೊಳ್ತಿದ್ದೇನಪ್ಪ. ಅಪ್ಪ, ಅದು ಅವಳ ಹಣೆ ಬರವಪ್ಪ. ಅವಳ ಕಂಕಣ ಬಲ ಕೂಡಿ ಬಂದರೆ ಹಸಿರು ತೋರಣ ಹಂದರದಲ್ಲಿ ಅವಳು ಮದುಮಗಳಾಗುವ ಭಾಗ್ಯ ಅವಳಿಗೆ ಬಂದೇ ಬರ್ತದಪ್ಪ, ಅವಳಿಗೆ ಬಂದೇ ಬರ್ತದೆ ಅಪ್ಪ. ಅದೆಲ್ಲ ಆ ದೇವರ ಲೀಲೆ ಅಪ್ಪ, ಆ ದೇವರ ಲೀಲೆ. ನೋಡು, ನೀ ಬೇಗ ಒಳಗೆ ಹೋಗಿ ಎಲ್ಲ ಸಿದ್ಧತೆಗಳನ್ನು ಮಾಡು, ನಾನು ಇಲ್ಲಿ ತಯಾರಿಯನ್ನು ಮಾಡ್ತೇನೆ. ಹೋಗಪ್ಪ, ಹೋಗು. ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಗೆಳೆಯ, ಕೈಯ ಕಟ್ಟಿ ಕೂಡೋದ್ಯಾಕಯ್ಯ. ಯಾರಿಗೊಂದು ಯಾರಿಗಿಲ್ಲ, ಬಾಳೆಲ್ಲ ಬೀಳುವುದಿಲ್ಲ. ಯಾರಿಗೊಂದು ಯಾರಿಗಿಲ್ಲ, ಬಾಳೆಲ್ಲ ಬೀಳುವುದಿಲ್ಲ. ನಮಸ್ಕಾರ. ಬನ್ನಿ ಶ್ರೀಮಂತ್ರೆ, ನಿಮ್ಮ ದಾರಿಯನ್ನೇ ನೋಡ್ತಾ ಇದ್ವಿ. ನಮಸ್ಕಾರಪ್ಪ. ನೋಡಪ್ಪ ಶಿವಾನಂದ, ಸುಲಿದ ಬಾಳೆಹಣ್ಣು ಗಪ್ಪನ ಬಾಯಾಗ ಹಾಕೋಬೇಕನ್ನು ಎಲ್ಲರಿಗೂ ಆಸೆ ಇರ್ತೈತ್ವ. ಆದ್ರೆ ಏನು ಮಾಡೋದಪ್ಪ, ನಮ್ಮ ಮನೆ ಹೆಣ್ಣು ಮಗಳು ನಮ್ಮ ಮನೆ ಬಿಟ್ಟು ಬ್ಯಾರೆದವ್ರ ಮನೆಗೆ ಹೋಗುವ ಅನ್ನೋ ಆಸೆ ಪ್ರತಿಯೊಬ್ಬರಿಗೆ ಇರ್ತೈತಿ ಶಿವಾನಂದ. ಅನ್ನಂಗ ಎಲ್ಲ ವ್ಯವಸ್ಥೆ ಮಾಡಿ ಏನಪ್ಪ ಸಾವ್ಕಾರ ಬಂದ್ರೆ ಎಲ್ಲ ವ್ಯವಸ್ಥೆಗಳನ್ನು ಆಗಿದೆ. ಈಗ ನೀವು ನೋಡೋದು ಒಂದೇ ಬಾಕಿ. ಆಯ್ತು, ಬೇಗ ತೋರಿಸ್ರಿ. ಇನ್ನು ನಾವು 3-4 ಊರಿಗೆ ಹೋಗಿ
ನನ್ನಂತ ಗೊಂಬೆ, ಚಿನ್ನದ ಗೊಂಬೆ ಅಂತ ಹುಡುಗಿ ಹುಡುಕಬೇಕಾಗೈತಿ. ಶ್ರೀಮಂತರೇ, ನನ್ನ ತಂಗಿನೇ ಚಿನ್ನದ ಗೊಂಬೆ ಅಂತಿರುವಾಗ ಅವಳು ನಿಮ್ಮ ಮಗನ ಮನ ಒಪ್ಪಿದರೆ ಮತ್ತೇಕೆ ಬೇರೆ ಊರಿಗೆ ಹೋಗುವಿರಿ? ನಿಮ್ಮ ತಂಗಿಗೂ 10 ಪಟ್ಟು ಹೆಚ್ಚಿನ ಸುಂದರಿ ಇದ್ರು ಇರಬಾರ್ದ ಯಾಕಪ್ಪ ಶಿವ ಅಲ್ವೇ? ಮೊದಲು ಕನ್ಯಾ ತೋರ್ಸು, ಒಪ್ಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು ಅಲ್ವೇ? ಕರಿ ಕನ್ಯಾ ಕರಿ. ಆಯ್ತು, ಕುಳಿತುಕೊಳ್ಳಿ. ತಂಗಿ ಶಾರದಾ, ಎಲ್ಲರಿಗೂ ನಮಸ್ಕಾರ ಮಾಡಮ್ಮ. ನಿಮ್ಮ ತಂಗಿ ಭಾಳ ಸುಂದರದಪ್ಪ. ಯವ್ವ ಹಾಡೋದು ಹೇಳಕ್ ಬರ್ತೈತನ ತಾಯಿ? ನಾವು ಟೆಸ್ಟ್ ಮಾಡ್ಬೇಕಾಯ್ತು, ಒಂದು ಹಾಡು ಹೇಳುವ ಸಣ್ಣ ಕೃಷ್ಣ ಕೃಷ್ಣ ನಗೆಸಲು ನೀನು ನಗುವಿನ ನಾನು, ನಗೆಸಲು ನೀನು ನಗುವಿನ ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದುರು ನಾ ಪಾತ್ರಧಾರಿ, ನಗೆಸಲು ನೀನು ನಗುವಿನ ನಾನು, ನಗೆಸಲು ನೀನು ನಗುವಿನ ನಾನು. ವೀಣೆಯು ನಾನು, ವೈಣಿಕ ನೀನು, ತಂದೆಯ ಮೇಲೆ ನಡೆಸುವ ನೀನು. ವೀಣೆಯು ನಾನು, ವೈಣಿಕ ನೀನು, ತಂದೆಯ ಮೇಲೆ ನಡೆಸುವ ನೀನು. ಬಯಸಿದ ರಾಗ ನಡೆಸಿ ನಲಿವಾಗ ನನಗೂ ಆನಂದವೇ, ನಗೆಸಲು ನೀನು ನಗುವಿನ ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ಕಾಣದ ಎಲ್ಲೋ ನೀನಿರಲೇನು, ಕರುಣಿಸುವೆ ನಿನ್ನ ಕಾಳಗಿ ನನ್ನ. ಕಾಣದ ಎಲ್ಲೋ ನೀನಿರಲೇನು, ಕರುಣಿಸುವೆ ನಿನ್ನ ಕಾಳಗಿ ನನ್ನ. ಕೈ ಹಿಡಿದಿಲ್ಲ ನಡೆಸು, ಕರುಣಿಸು ನನ್ನ, ನಗಿಸಲು ನೀನು ನಗುವಿನ ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ಸಾಕ್ಷಾತ್ ಸರಸ್ವತಿ ಕಳೆನ ತುಂಬೈತ್ ನೋಡಪ್ಪ ನಿಮ್ಮ ತಂಗಿ ಮುಖದ ಮ್ಯಾಲ. ಮುಖಕ್ಕೆ ತಕ್ಕ ಸುಖ ಸಿಗಬೇಕಂದ್ರ ಅವಳ ಆಸ್ತಿ ಪಾಸ್ತಿ ಬಗ್ಗೆನೂ ವಿಚಾರಿಸು.
ಮೊದಲು ಅವಳ ಶಿಕ್ಷಣದ ಬಗ್ಗೆ ಸ್ವಲ್ಪ ವಿಚಾರಿಸಿ ಅಪ್ಪ. ಶಿಕ್ಷಣ ತಗೊಂಡು ಏನ್ ಮಾಡ್ತೀಯೋ ತೊಳ್ಕೊಂಡು ಕುಡಿತೇನ ಸಂಪತ್ತು ಬಗ್ಗೆ ವಿಚಾರಿಸು. ಅದರ ಜೊತೆ ಅಲ್ಪ ಸ್ವಲ್ಪ ಶಿಕ್ಷಣವು ಬೇಕಪ್ಪ. ಏ ಸೂರತ್ ಸೌಕಾರ ನೀ ಹೇಳಿದ ಕರೆನ ಐತಿ ತಂಗಿ. ಬಾಯ ಬಾಯ್ ಎಷ್ಟು ಸಾಲಿ ಕಲ್ತೀಯವ ಹೇಳವ ನಮಗ. ನಾನು 7ನೇ ಕ್ಲಾಸ್ ಪಾಸ್ ಮಾಡಿದ್ದೀನಿ. ನೋಡಪ್ಪಡು ಕನ್ನಡ 7ನೇ ಕಲಿತ ಪಾಸಾದ ಮೂದೇವಿ. ನಾನಪ್ಪ BA ಕಲಿತ ಪದವೀಧರ. ಅಪ್ಪ ನಮ್ಮಿಬ್ಬರ ಜೋಡಿ ಜನ್ಮದ ಜೋಡಿ ಆಗಬಹುದೇನಪ್ಪ? ಕಾಡು ಪ್ರಾಣಿ ಇದ್ದಂಗದಿಯಲ್ವ. ಹೆಣ್ಣು ನೋಡಕ್ ಹೋದ್ಮೇಲೆ ಅವಳ ರೂಪ ಲಾವಣ್ಯ ಸೌಂದರ್ಯ ನೋಡಕ್ ಆಸ್ತಿ ಅಂತಸ್ತು ಸಂಪತ್ತು ನೋಡ್ಬೇಕು. ಅವಳು ಕಲ್ತಿಲ್ಲ ಅಂತೇಳಿ ಬಿಟ್ಟು ಬರಬಾರ್ದು. ನೋಡಪ್ಪ ಸೂರತ್ ಸೌಕಾರ, ನೀವು ಕಲ್ತವ್ರು, ನಿಮಗೆಲ್ಲ ಗೊತ್ತ ವಿಚಾರನ ಐತಿ. ನೀವ ವಿಚಾರ ಮಾಡಿರಲ್ಲ, ಅದ್ರಾಗ ಏನೈತಿ? ಆಯ್ತು ಬಿಡು, 7-8 ಗೌಡ. ಯಾಕ 9 ಗೌಡ ಅಂದ್ಬಿಡು ತಂದೆ. ಲಗ್ನ ಮನ್ಯಾಗ ಸುಮ್ಮನೆ ನಿಂದ್ರಟ್ಟ. ಅದು 9 ಗೌಡನ ಹಾಳಾಗಿ ಹೋಗ್ರಿ. ಈಗ ನಿಮ್ಮ ಕನ್ಯಾ ನೋಡಪ್ಪ, ನಮಗ ಪಸಂದಾಗಳ, ನಾವು ಒಪ್ಕೊಂಡೇವೆ. ಅದಕ್ಕ ಈಗ ವರದಕ್ಷಿಣೆ ಬಗ್ಗೆ ಏನಾದರೂ ವಿಚಾರಿಸು. ನೋಡ್ರಿ ಬಸವಣ್ಣವ್ರ, ನಮ್ಮ ಸೂರತ್ ಸೌಕರ್ ಮನುಷ್ಯಗಂತೂ ನಿಮ್ಮ ತಂಗಿ ಮನುಷ್ಯಗೆ ಬಂದಾಳ. ನಿಮ್ಮ ತಂಗಿ ದೈವನ ತೆರಿತಂತ ತಿಳ್ಕೊಂಡ್ಬಿಡ್ರಿ. ಆದ್ರ ಬಸವಣ್ಣವ್ರ, ವರದಕ್ಷಿಣೆ ವರೋಪಚಾರದ ಬಗ್ಗೆ ನೀವೇನಂತೀರಿಪ್ಪ ಹಿರಿಯಾರ? ನೋಡ್ರಿ ಸೌಕರ್ಯ, ಇರುವೆ ಸಕ್ಕರೆ ಹರಳನ್ನು ಎಳೆದುಕೊಂಡು ಹೋಗುವ ಸಾಹಸವನ್ನು ಮಾಡಬಹುದು. ಕಲ್ಲಿನ ತುಂಡನ್ನು ಒಯ್ಯುವ ಸಾಹಸಕ್ಕೆ ಅದು ಕೈ ಹಾಕುವುದಿಲ್ಲ. ನೋಡಿ ಸೌಕರ್ಯ, ನಾನು ನನ್ನ ಮಗಳನ್ನು ಮಾತ್ರ ಕೊಡಬಹುದು, ಆದರೆ ವರದಕ್ಷಿಣೆ ವರದೋಪಚಾರ ನನಗೆ ಕೈಯಿಂದ ಕೊಡಲಿಕ್ಕೆ ಸಾಧ್ಯವಿಲ್ಲ ಸೌಕರ್ಯ. ಬಸವಣ್ಣ, ಹಿಂಗಂದ್ರೆ ಹೆಂಗಪ್ಪ? ಮದುವೆ ಅಂದ ಬಳಕ 108 ಖರ್ಚು ಇರ್ತಾವು. ಒಂದ್ ಸ್ವಲ್ಪ ಕೈ ಸಡ್ಲು ಬಿಟ್ರೆ ಮದುವೆ ಪಕ್ಕ. ಶಿವಾನಂದ, ನೋಡಿ ಗೌಡ್ರೆ, ನನ್ನ ತಂಗಿ ಸುಮಂಗಲಿಯಾಗಿ ಶ್ರೀಮಂತರ ಸೊಸೆಯಾಗಬೇಕೆಂಬ ಆಸೆ ನನ್ನ ನರನಾಡಿಗಳಲ್ಲಿ ಉಕ್ಕುತ್ತಿದೆ. ಆದರೆ ನೀವು ಕೇಳಿದಷ್ಟು ಹಣ ಕೊಡಲು ನಮ್ಮಿಂದ ಅದು ಹೇಗೆ ಸಾಧ್ಯ? ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದರೆ ನಾವು ಮುಂದಡಿ ಇಡುತ್ತೇವೆ. ಶ್ರೀಮಂತರೇ, ಕಠೋರವಾಗಿ ಮಾತನಾಡಿ ಕೈ ಬಿಡಬೇಡಿ. ಸಾಕಷ್ಟು ಕಲಿತರು ಉದ್ಯೋಗವಿಲ್ಲದೆ ನಿರುದ್ಯೋಗಿಯಾದ ನಾನು ಈ ಮನೆ ಮಾರಿಯಾದರೂ ಬಂದಷ್ಟು ಹಣ ನಿಮ್ಮ ಅಡಿಗರ್ಪಿಸಿ ಈ ನನ್ನ ತಂಗಿಯನ್ನು ನಿಮ್ಮ ಉಡಿಯಲ್ಲಿ ಹಾಕ್ತೇನೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಈ ನನ್ನ ತಂಗಿಗೆ ಸೊಸೆಯ ಸ್ಥಾನ ಕಲ್ಪಿಸಿಕೊಡ್ಬೇಕಂತ ಶಿವಾನಂದ, ಏನಿದು ಈ ರೀತಿ ಹತ್ತು ಕರೆದು ಕಣ್ಣೀರು ನಾಟಕವಾಡಿ ನಮ್ಮ ಕಾಲ ಮುಗಿದು ಕೇಳಿಕೊಂಡರೆ ನಾವು ಒಪ್ಪಿಕೊಳ್ಳುತ್ತೇವೆ. ಇದೇನು ಹಸುಗಳ ವ್ಯಾಪಾರವೆಂದುಕೊಂಡಿರುವೆಯೋ ಅಥವಾ ಕಾಳು ಮೆಣಸಿನ ವ್ಯಾಪಾರವೆಂದುಕೊಂಡಿರುವೆಯೋ? ಒಂದು ಹೆಣ್ಣು ಈಗಿನ ಕಾಲದಲ್ಲಿ ಮತ್ತೊಬ್ಬರ ಮನೆಗೆ ಸೊಸೆಯಾಗಿ ಹೋಗಬೇಕೆಂದರೆ ಎಷ್ಟು ಖರ್ಚಿದೆ ಗೊತ್ತಾ ನಿನಗೆ? ಒಡವೆಗಳು, ಊಟ, ಉಪಚಾರ, ನಾವೇನು ಬೇರೆ ಕೇಳುತ್ತಿದ್ದೇವೆ? ನಿನ್ನ ತಂಗಿ ಯೋಗಕ್ಷೇಮಕ್ಕಾಗಿ ಎಂದು ತಿಳಿದುಕೋ. ಸೌಕರ್ಯ, ಬಾಳು ಮಾತಾಡಿ ಮನಸ್ಸಿಗೆ ಬಾಳ ನೋವು ಮಾಡಕ್ ಕೊಡ್ಬೇಡ್ರಿ. ಬೆಣ್ಣಿಗೆ ಚೂರಿ ಹಾಕಕ್ ಹೋಗ್ಬೇಡ್ರಿ. ಯಾಕಂದ್ರ ಹೆಣ್ಣು ಹಡ್ದಿದ್ದ ತಪ್ಪಿಗೆ ನೀವು ಏನಂದ್ರು ನಾವು ಅನಿಸ್ಕೋಬೇಕು. ನಿಮಗೆ ನಾನು ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನ ಮಗಳ ನಿಮ್ಮ ಮನೆ ಸೊಸೆ ಮಾಡಿಕೊಡ್ರಪ್ಪ. ನಿಮ್ಮ ಮನೆಗೆ ಕನ್ಯೆ ತೋರಿಸಿದ್ದು ಹೇಳಿ ಕಣ್ಣಿನ ನಾಟಕವಾಡಿ. ಎಂಟಗೌಡ, ಇವರೇನು ವರದಕ್ಷಿಣೆ ಇಲ್ಲದ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಬೇಕಂತ ಮಾಡ್ಯಾರ? ಏನಿವ್ರ ಕತೆ? ಹಣವಿಲ್ಲದೆ ನಿಮ್ಮ ಮಗಳು ಒಬ್ಬನ ಮಡದಿಯಾಗಿ ಅವನ ಮನೆ ಸೇರಬೇಕೆಂಬ ಆಸೆ ಇದ್ದರೆ ಮದುವೆಯನ್ನಾದರೂ ಏಕೆ ಮಾಡುವಿರಾ? ಮತ್ತವರಿಗಾಗಿ ಸಾವಿರಾರು ಸೂಳೆ ಸುಸುತ್ತಿ ಸಿದ್ಧವಾಗಿರುವಾಗ ಅಲ್ಲಿ ಅಟ್ಟಿ ನಿಟ್ಟುಸಿರು ಬಿಟ್ಟು ನೆಮ್ಮದಿಯಾಗಿ ಕಾಲ ಕಳೆಯಬಹುದಲ್ಲ? ಶ್ರೀಮಂತರೇ,
ಬಡವರಿಗೆ ಬಲವಿಲ್ಲವೆಂದು ಭಯಂಕರ ಮಾತಾಡಿ ಒಂದ ನಮ್ಮ ಮನಸ್ಸಿಗೆ ಬರಿ ಹೇಳಿಬಿಡಿ. ವರದಕ್ಷಿಣೆ ಕೊಟ್ಟಾಗಲೇ ಕೈಡಬೇಕೆಂಬ ನಿಮ್ಮ ನಿರ್ಧಾರವಿದ್ದರೆ ಮೊದಲು ಈ ಭಿಕ್ಷುಕನ ಮನೆಯ ದಯಮಾಡಿಸಿ. ದಯ ಮಾಡಿಸಬೇಕೆಂದು ಹೇಳುವವನು ಮೊದಲು ಆಲೋಚನೆ ಮಾಡಿ ಆಮಂತ್ರಣ ನೀಡಬೇಕಾಗಿದೆ. ಮದುವೆ ಅಂದರೆ ಚಿಕ್ಕ ಮಕ್ಕಳು ಆಡೋ ಹುಡುಗಾಟಿಕೆ ಎಂದು ತಿಳಿದುಕೊಂಡಿರುವೇನು? ಮಾನವಿಲ್ಲದಿದ್ದರೆ ಆ ಮನೆ ಹೆಣೆ ಕೂಡ ನೋಡುವುದಿಲ್ಲ. ಅಲ್ಲೋ ಶಿವಾನಂದ, ಹೀಗೆ ನೀವು ಜಗಳ ಮಾಡ್ತೀರ ನಮಗೇನು ಗೊತ್ತಪ್ಪ? ನೀವು ಉದ್ದಾರಗಲ್ಲ ಅಂತೇಳಿ ನಾವು ಹೊರ ಕರ್ಕೊಂಬಂದು ಎಲ್ಲರೂ ನಮ್ಮ ಮಾನ ಕಳ್ಯಾರಿ ಧರ್ಮಶಾಲೆಗೆ ಕರ್ಕೊಂಡು ಹೋಗವ ತಪ್ಪಿ ಇಲ್ಲೇ ಕರ್ಕೊಂಡು ಬಂದಾನ. ನಡಿಯಪ್ಪ ಹೋಗೋಣ. ಎಂತ ಮನೆ ಕರ್ಕೊಂಬಂದ ನೋಡಿ. ನಿನಗೆ ನನ್ನ ತಂಗಿ, ಅವ್ರಿಗೆ ನನ್ನ ಮಗಳು ಅಲ್ವೇನಣ್ಣ? ಈ ತಂಗಿ ಈ ಮಗಳನ್ನ ಒಂದು ತುತ್ತು ಅನ್ನ ಹಾಕಿ ಸಾಕದಷ್ಟು ನಿರ್ಣಾಯಕರಾಗ್ಬಿಟ್ರೆ ನನ್ನ ನಾನು ನಿಮಗೆ ಭಾರವಾಗ್ಬಿಟ್ಟೆ ಅಲ್ವಾ? ಅದಕ್ಕೆ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಮನೆಯಿಂದ ಅಟ್ಟಬೇಕು ಅನ್ಕೊಂಡಿದೀಯಾ? ನನ್ನ ಹೊಟ್ಟೆಗೆ ಅನ್ನ ಹಾಕೋದಕ್ಕೂ ಕೂಡ ಅಷ್ಟೊಂದು ಭಾರವಾಗ್ಬಿಟ್ಟೆ. ಸರಿ, ಹಾಗಾಗಿದ್ದೆ ಆಯ್ತು ಅಂದ್ರೆ ಎಲ್ಲಿಯಾದ್ರೂ ದುಡಿದು ಕೆಲಸ ಮಾಡಿ ಈ ಕೇಳಿ ಹೊಟ್ಟೆನ ತಪ್ಪಿಸ್ಕೊಳ್ತಾ ಇದ್ದೇನೆ. ಎಲ್ಲಿಯಾದ್ರೂ ಕಸ ಮುಸ್ರಿ ಮಾಡ್ಕೊಂಡು ಹೇಗೋ ಎಲ್ಲಿ ಅನ್ನ ತಿಂದು ಜೀವನ ನನಗೆ ಮದುವೆ ಬೇಡ, ನನಗೆ ಮದುವೆ ಬೇಡ, ನನಗೆ ಮದುವೆ ಬೇಡ. ಶಾರದಾ, ಏನ್ ಮಾತನಾಡುತ್ತಿರುವೆ ಎಂಬ ನೀನು? ಭೂಕಂಪವಾಗಿ ಭೂಮಿಯೇ ಬಾಯಿ ಬಿಡುವಾಗಿ ಮಾತನಾಡುತ್ತಿರುವೆಯಲ್ಲ. ನಾನು ನಿನ್ನ ಅಣ್ಣನಾಗಿ ಮದುವೆ ಮಾಡೋದು ನಿನ್ನ ಕರ್ತವ್ಯ. ಹೀಗೆ ಮದುವೆ ಮಾಡಲು ಹೊರಟರೆ ತಂಗಿಗೆ ತುತ್ತನ್ನು ಹಾಕದ ಗತ್ತಿಗೇಡಿ ಅಂತ ತಿಳ್ಕೊಂಡಿರಂಬ ಗತ್ತಿಗೇಡಿ. ತಂಗಿ, ಮಗಳೇ, ನಿನ್ನ ಮದುವೆ ಮಾಡುವುದೇ ನಾವು ನಿರ್ಗತಿಕರಾಗಿರುವಾಗ ನೀನು ನಿನ್ನ ಅಣ್ಣನಿಗೆ ಈ ರೀತಿ ಮಾಡುವುದು, ಚುಚ್ಚು ಚುಚ್ಚು ಮಾತನಾಡುವುದು ಸರಿಯಲ್ಲ. ಹತ್ತಾರು ದೇವರಿಗೆ ನಾನು ಹರಕೆಯನ್ನು ಹೊತ್ತು ನಿನ್ನನ್ನು ಹಡೆದು, ಅದನ್ನು ಬಿಟ್ಟು ನನಗೆ ಒಂದು ಗಂಡು ಮಗು ಆಗಿಬಿಟ್ಟಿದ್ರೆ ಅದು ಈ ಶಿವಾನಂದನ ಜೊತೆ ಹೋಗಿ ದುಡಿದು ತನ್ನ ಜೀವನವನ್ನು ಸಾಗಿಸಿಕೊಳ್ತಿತ್ತು. ಅದನ್ನು ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಒಂದು ಬೀದಿ ನಾಯಿಯ ಹೊಟ್ಟೆಯಲ್ಲಿ ಹುಟ್ಟಾದ್ರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಏನು. ಅಪ್ಪ, ನಿನಗೇನು ಹುಚ್ಚುಗಿಚ್ಚು ಹಿಡಿದಿದ್ದೀನಪ್ಪ? ಏನು ಭೂತಗೀತ ಹಿಡಿದಿದೆಯೋ? ಯಾರಿಗೆ ಈ ರೀತಿ ಮಾತನಾಡ್ತೀವಿ? ಹೂವಿಗಿಂತಲೂ ಮೃದುವಾದ ನನ್ನ ತಂಗಿಗೆ ಈ ರೀತಿ ಮಾತನಾಡಿ ಯಾವ ನರಕಕ್ಕೆ ಹೋಗಬೇಕಿದ್ರಿಯಪ್ಪ? ಯಾವ ನರಕಕ್ಕೆ ಹೋಗಬೇಕಿದ್ರಿ? ಬಡತನ ಎಂಬ ಭೂತದ ಪ್ರಾರಬ್ಧ ಈ ನನ್ನ ತಂಗಿಯ ಮೇಲೆ ಹಾಕಿದರೆ ಅವಳೇನು ಮಾಡುವಳಪ್ಪ? ಅವಳೇನು ಮಾಡುವ? ನೋಡು, ಹೆಣ್ಣು ಹಡೆದ ತಪ್ಪಿಗಾಗಿ ನೀನು ಹೆಣವಾದರೂ ಚಿಂತೆ ಇಲ್ಲ, ಅವಳ ಮದುವೆ ಮಾಡುತ್ತೇನೆಂಬ ಮಹತ್ವಾಕಾಂಕ್ಷೆ ಇರ್ಬೇಕಪ್ಪ, ಮಹತ್ವಾಕಾಂಕ್ಷೆ ಇರಬೇಕು. ನೋಡಪ್ಪ, ಈ ಜವಾಬ್ದಾರಿಯನ್ನು ನಾನು ಹೊತ್ತುಕೊಂಡು ಈ ನನ್ನ ತಂಗಿಯ ಹೊರ ಶೋಧವಾಗುವವರೆಗೂ
ಈ ಮನೆಯಲ್ಲಿ ಹನಿ ನೀರು ಸಹ ಮುಟ್ಟೋದಿಲ್ಲ. ನಿನ್ನ ಪಾದ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಏನು ಬರೆದ ಬ್ರಹ್ಮ ಎನ್ನ ಹಣೆಯ ಮೇಲೆ, ಏನು ಬರೆದ ಬ್ರಹ್ಮ ಎನ್ನ ಹಣೆಯ ಮೇಲೆ, ನಾ ಮಾಡಿದ ಪಾಪವಾದರೂ ಏನು ಹೇಳೋ ಶಿವನೇ. ಏನು ಬರೆದ ಬ್ರಹ್ಮ ಎನ್ನ ಹಣೆಯ ಮೇಲೆ.